ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ತುಳಸಿ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಜ್ಯೋತಿನ ಹೊಡೆದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದ್ ನನಗೆ ಗೊತ್ತಿದೆ. ಆದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿಲೇಬೇಕು. ಕಳ್ಳ ತಾನ ಕದ್ದು ಕಳ್ಕೊಂಡವ್ರಿಗೆ ಧೈರ್ಯ ಹೇಳ್ದಂಗೆ ಕಾಣಕತ್ತೈತಿ. ಇನ್ಸ್ಪೆಕ್ಟರ್, ಇದನ್ನ ನಿಜವಾಗ್ಲೂ ನಾನ್ ಮಾಡ್ದವನಲ್ಲ. ಯಾವನೋ ಇದನ್ನೆಲ್ಲ ಮಾಡಿ ಎಲ್ಲ ಮೂಲೆಗೆ ಹೋಗಿ ಸೇರ್ಕೊಂಡಿದ್ದಾನೆ. ಅವನೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ ಅವನು ನಂತೂ ಸುಮ್ಮನೆ. ಹಾ, ಸಿಕ್ಕ್ರೆ ಏನ್ ಮಾಡ್ತೀಪ್ಪ? ನೋಡು, ಎಲ್ಲರೂ ನಿನ್ನ ಹಂಗನೆ ಮಾಡೋ ತಪ್ಪು ಮಾಡಿ ಏನು ಗೊತ್ತಿಲ್ದಿರೋಂಗಿದ್ದು ವಿಚಾರಣೆ ಶುರು ಆದ ಮೇಲೆ ಬಾಯ್ ಬಿಡ್ತಾರೆ. ಯಾಕ ನೀನು ಹಂಗ ಮಾಡ್ದ ಹೌದಲ್ಲ? ಮರ್ತು ಬಿಟ್ಟೇನೆ? ಬಿಡೋ, ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಹೇಳಿ ಕಂಡಿಡೋಣಂತೆ. ವಿಚಾರಣೆ ಮಾಡೋ ರೀತಿ ಒಳಗೆ ಮಾಡಿದ್ರೆ ಸತ್ಯ ತಾನಾಗೆ ಹೊರಗೆ ಬರ್ತೈತಿ. ಯಾಕೆ ಸೋಕಾರ, ನಾನು ಸ್ಟೈಲ್ನಾಗ ವಿಚಾರಣೆ ಶುರು ಮಾಡ್ಲೇನೆ? ಇನ್ಸ್ಪೆಕ್ಟರ್ ಸರ್, ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ. ನನ್ನ ಮಗ ನಿರ್ದೋಷಿ, ದಯವಿಟ್ಟು ಅವನ್ನ ಬಿಟ್ಬಿಡಿ. ಏನು ಮಾತಂತ ಮಾತಾಡ್ತೀರಿ ಸೋಕಾರ್ರೆ? ಚುಚ್ಚಿಸ್ಕೊಂಡವ ಇನ್ನ ದವಾಖಾನ್ಯಾಗದಾನ, ಹೊಡೆಸ್ಕೊಂಡಕ್ಕಿ ಅಲ್ಲೆಲ್ಲೋ ಮನ್ಯಾಗದಾಳ. ಇಷ್ಟೆಲ್ಲ ಇದ್ರೂ ನನ್ನ ಮಗನ ಮಾತ್ರ ಬಿಟ್ಬಿಡ್ರಿ ಅಂತ ಹೇಳಿ ಕೈ ಮುಕ್ಕೊಂಡು ನಿಂತಿರಿ ನನ್ನ ಮುಂದೆ. ಅಲ್ಲ, ಈ ಊರ್ ಜನರೆಲ್ಲ ಕರ್ಕೊಂಬಂದು ಎಲೆಕ್ಷನ್ ಮುಗಿಯೋವರೆಗೂ ನನ್ನ ಪರಿವಾರಕ್ಕೆ ರಕ್ಷಣೆ ಕೊಡ್ರಿ ಅಂತ ಹೇಳಿ ಮೂಕರ್ಜಿ ಬರ್ದಿದ್ದನ್ನ ಮರ್ತು ಬಿಟ್ರೇನಪ್ಪ? ನಾನು ನನ್ನ ಕರ್ತವ್ಯ ಮಾಡಕತ್ತೀನಿ ಅಷ್ಟೇ. ಏನ್ ಕರ್ತವ್ಯ ಸರ್? ರಕ್ಷಣೆ ಕೊಡಿ ಅಂತ ಕೇಳ್ಕೊಂಡು ಬಂದವ್ರನ್ನ ಇಲ್ಲೇ ಅರೆಸ್ಟ್ ಮಾಡಿ ನಿಲ್ಸಿದ್ದೀರಾ. ಅದು ಅಲ್ಲದೆ ಇವ್ರನ್ನ ಅರೆಸ್ಟ್ ಮಾಡಿ 24 ಗಂಟೆ ಆಗಿದೆ, ಆದ್ರೂ ನೀವು FIR ಹಾಕಿಲ್ಲ. ಯಾಕೆ ಸರ್? ವಾಹ್, ಏನ್ರಿ ಲಾಯರ್ ಸಾಹೇಬ್ರೆ, ನಮ್ಮ ಶಿವಣ್ಣವ್ರು ಏನ್ರ ನಿಮಗೆ ವೈಫೈ ಕಾಲ್ ಮಾಡಿದ್ರೇನ್ರಿಪ್ಪ? 5 ನಿಮಿಷ ಮೊದಲು ಹಾಕಿದ ಪಾಯಿಂಟನ್ನು ಹಂಗೆ ಹೇಳಕತ್ತೀರಿ. ನೋಡ್ರಿ, ನನಗೆ ಮೇಲಧಿಕಾರಿಗಳದಾರ, ನನ್ನ ಡ್ಯೂಟಿ ಹೆಂಗೆ ಮಾಡಬೇಕು ಅಂತ ಹೇಳಿ ನನಗೆ ಬರೆದು ಕೊಟ್ಟಾರ. ತಾವು ನೋಡ್ಬೋದು. ಏನಿದೆಲ್ಲ ಲಾಯರ್ ಸಾಹೇಬ್ರೆ? ಹಳ್ಳಿ ಒಳಗೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಈ ಗಲಾಟೆ ಮಾಡೋರ್ನ, ಇಲ್ಲ ಗಲಾಟೆ ಮಾಡ್ತಾರ ಅಂತ ಅನುಮಾನ ಇದ್ದವ್ರನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ಒಳಗೆ ಹಾಕ್ಬೋದು ಅಂತ ಹೇಳಿ ಮೇಲಧಿಕಾರಿಗಳು ಆರ್ಡರ್ ಕೊಟ್ಟಾರ. ಅದಕ್ಕೆ ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕೀನಿ. ಎಲೆಕ್ಷನ್ ಟೈಮ್ದಾಗ ಕರ್ಕೊಂಬಂದು ಓಟ್ ಹಾಕಿಸ್ತೀನಿ, ಆದರೆ ಮತ್ತು ಒಳಗೆ ಹಾಕ್ತೀನಿ. ಹಾಗಾದ್ರೆ ಇವರಿಬ್ಬರನ್ನ ರಿಲೀಸ್ ಮಾಡೋದು ಯಾವಾಗ? ರಿಸಲ್ಟ್ ಬಂದ ಮೇಲೆ ಬಿಡೋಣಂತೆ. ಅಲ್ಲಿವರೆಗೂ ನೀವೆಷ್ಟೇ ಕೇಳ್ಕೊಂಡ್ರು ನನ್ನ ಕಾಲಿಗೆ ಬಿದ್ರು ನಾನೇನೂ ಮಾಡೋಕ್ಕಾಗಂಗಿಲ್ರಿಪ್ಪ. ಇದ್ರಾಗ ನಂದೇನು ಇಲ್ರಿ, ಪ್ರೋಟೋಕಾಲ್ ಐತಿ. ಲಾಯರ್ ಸಾಹೇಬ್ರೆ, ನಾನು ಏನು ಹೇಳಿದ್ರು ಇವ್ರಿಗೆ ಅರ್ಥ ಆಗಿಲ್ರಿಪ್ಪ. ನೀವೊಂದು ಸ್ವಲ್ಪ ಅರ್ಥ ಮಾಡಿಸ್ರಲ್ಲ. ಅವ್ರು ಹೇಳ್ತಾ ಇರೋದು ಕರೆಕ್ಟಾಗಿದೆ ನಂಜಪ್ಪ ಅವರೇ. ಪ್ರೋಟೋಕಾಲ್ ಬಂದು ರಿಸಲ್ಟ್ ಏನು ಅಂತ ಗೊತ್ತಾಗೋವರೆಗೂ ಇವರಿಬ್ಬರನ್ನ ರಿಲೀಸ್ ಮಾಡೋಕ್ಕಾಗಲ್ಲ ನಂಜಪ್ಪ ಅವರೇ. ತುಳಸಿ, ಅಪ್ಪ ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಆಗೋ ಕೆಲಸದ ಬಗ್ಗೆ ಗಮನ ಕೊಡಿ. ಪುಟಿ, ನೀನು ಹೊರಡಮ್ಮ. ಅಪ್ಪ, ತುಳಸಿ ಜೊತೆನೇ ಇದ್ದು ಎಲೆಕ್ಷನ್ ಕೆಲಸ ಎಲ್ಲ ನೋಡ್ಕೊ. ಆಯ್ತು ಮಗನೇ, ನಡ್ರಿ.
ಅಭಿ ಆಗ್ಲೇ ಬಂದ್ಬಿಟ್ಟಿದ್ಯಾ? ನಿನ್ಗೊಂದ್ ಬಿಸಿ ಬಿಸಿ ಸುದ್ದಿ, ಸಿಹಿ ಸಿಹಿ ಸುದ್ದಿ. ಅದೇನು ಅಂತ ಮೊದ್ಲು ಹೇಳಿ ಅತ್ತೆ. ಅದನ್ನ ಹೇಳಕ್ಕೆ ಅಂತ ತಾನೇ ನಿನ್ನ ಇಲ್ಲಿ ಕರ್ಸಿರೋದು. ಆ ವಿಷಯ ಹೇಳ್ಬಿಟ್ರೆ ನೀನ್ ಸಿಹಿ ತಿನ್ನದೇ ಬೇಡ. ವಿಷಯ ಕೇಳ್ತಿದ್ದಂಗೆ ನೀನ್ ಸಿಹಿ ತಿಂದಂಗೆ ಆಗ್ಬಿಡ್ತದೆ. ಅತ್ತೆ ಮೊದ್ಲು ಆ ಸಿಹಿ ವಿಷಯನ ಪಕ್ಕಕ್ಕಿಡಿ. ಏನ್ ವಿಷಯ ಅಂತ ಹೇಳಿ. ಅಯ್ಯೋ ಹೇಳ್ತೀನಿರು ಅಭಿ. ಆ ವಿಷಯನ ಹೇಳಕ್ಕೆ ಕೇಳಕ್ಕೆ ಒಂಥರ ಮಜವಾಗದೆ. ಅತ್ತೆ ನಿಮ್ ಕೈ ಮುಗಿತೀನಿ. ನೀವೇನು ಹೇಳ್ಬಿಡಿ, ನಾನೇನು ಕೇಳೋದಿಲ್ಲ, ಹೊರಡ್ತೀನಿ. ಅಯ್ಯೋ ಅಭಿ, ಅಲ್ಲ ಏನಮ್ಮ ನೀನು ಸುತ್ತಿ ಬಳಸಿ ಬರೋ ಬದ್ಲು ನೇರವಾಗಿ ವಿಷಯಕ್ಕೆ ಬರ್ಬೋದ್ ತಾನೆ? ಈಗೇನು ನೀನ್ ಹೇಳ್ತಿಲ್ಲ ನಾನೇ ಹೇಳ? ಅಯ್ಯೋ ನಾನೇ ಹೇಳ್ತೀನಿ. ಈ ವಿಷಯನ ನಾನೇ ಹೇಳಿರೆ ನಂಗ್ ಬೋ ಖುಷಿ ಆಗೋದು. ಅಭಿ ವಿಷಯ ಏನು ಅಂದ್ರೆ, ಆ ಇನ್ಸ್ಪೆಕ್ಟ್ರು ಶಿವಣ್ಣನ ಇಂದ್ರನ್ನ ಎಲೆಕ್ಷನ್ ಮುಗಿಯೋ ತನಕ ಹೊರ್ಗಡೆಗ್ ಬಿಡೋಕಿಲ್ವಂತೆ. ಮತ್ತಿನ್ನೇನತ್ತೆ, ಒಳ್ಳೇದೇ ಆಯ್ತಲ್ಲ. ನಾವೇನು ಪ್ಲಾನ್ ಮಾಡೋದೇ ಬೇಡ, ಸುಮ್ನೆ ಕೂತು ಆಟ ನೋಡಿದ್ರೆ ಸಾಕು, ಮಜ್ವಾಗಿರುತ್ತೆ. ಅಯ್ಯೋ ಹಾಗಂತ ಸುಮ್ನೆ ಕುತ್ಕೊಂಡ್ರೆ ಆಗಲ್ಲ ರೀ. ಯಾರ್ ಯಾವ ಸಮಯದಲ್ಲಿ ಹೇಗ್ ಚೇಂಜ್ ಆಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಚಿನ್ನ, ಅದಕ್ಕೆ ಯಾಕೆ ಚಿಂತೆ ಮಾಡ್ಕೋತ್ಯಾ? ಇನ್ನೇನ್ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಂದಾಗ್ತಾರೆ ಅಂತ ಸಣ್ಣ ವಾಸನೆ ಸಿಕ್ಕಿದ್ರೆ ಸಾಕು. ನಾವು ನಮ್ಮ ಆಟ ಶುರು ಮಾಡೋಣ. ನಮ್ಗಿಂತ ಜಾಸ್ತಿ ಆ ಇನ್ಸ್ಪೆಕ್ಟ್ರೇ ಅವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದಾನೆ. ಇಬ್ರು ಜಗಳನ ನಾವು ಲಾಭ ಮಾಡ್ಕೊಳ್ಳೋಣ. ಅಭಿ ನಾವು ಸುಮ್ಕಿದ್ರೆ ಸರಿ ಹೋಗಕ್ಕಿಲ್ಲ. ಉಪಯೋಗಿಸ್ತಾ ಇರೋ ವಸ್ತು ಬೇಗ ಕೆಟ್ಟೋಯ್ತದೆ. ಹಂಗೆ ಈ ಬುದ್ಧಿನುವೆ ಉಪಯೋಗಿಸ್ಲಿಲ್ಲ ಅಂದ್ರೆ ಕೆಟ್ಟೋಯ್ತದೆ. ಆಮೇಲೆ ಏಟೆ ಯೋಚನೆ ಮಾಡಿರು ಒಂದು ಸಣ್ಣ ಉಪಾಯನೂ ಒಳಿಯಕ್ಕಿಲ್ಲ. ಅದಕ್ಕೆ ನಮ್ ಕೆಲ್ಸ ನಾವು ಮಾಡ್ತಾ ಇರ್ಬೇಕು. ಮಾಡೋಣ ಬಿಡಿಯತ್ತೆ, ಅದಕ್ಕೇನಂತೆ. ಏನಬ್ಬಿ ನೀನು ಅತ್ಲಾಗೂ ಮಾತಾಡ್ತೀಯ ಇತ್ಲಾಗೂ ಮಾತಾಡ್ತೀಯ. ಸರಿಯಾಗಿ ಒಂದು ಮಾತಾಡು. ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳು. ಅತ್ತೆಮ್ಮ, ಈಗ ತುಳಸಿ ಮತ್ತೆ ಜ್ಯೋತಿ ಇಬ್ರು ಹಾವು ಮುಸಿ ಆಗಿದ್ದಾರೆ. ಈಗ ಜ್ಯೋತಿಗೆ ಏನಾದ್ರೂ ಆದ್ರೆ ತುಳಸಿ ಮೇಲೆ ಆಪಾದನೆ ಬರುತ್ತೆ, ತುಳಸಿ ಮೇಲೆ ಏನಾದ್ರೂ ಆದ್ರೆ ಜ್ಯೋತಿ ಮೇಲೆ ಆಪಾದನೆ ಬರುತ್ತೆ.